ಆತ್ಮೀಯ ವಿದ್ಯಾರ್ಥಿಗಳೇ, PUC ಮ್ಯಾಥ್ಸ್ ಚಾನಲ್ಗೆ ಸ್ವಾಗತ. ಈ ಚಾನಲ್ನಲ್ಲಿ ನೀವು 11ನೇ ತರಗತಿ ಫಸ್ಟ್ PUC ಮ್ಯಾಥಮ್ಯಾಟಿಕ್ಸ್ ವಿಡಿಯೋಸ್ಗಳನ್ನು ನೋಡ್ಬೋದು. ಇವತ್ತಿನ ವಿಡಿಯೋದಲ್ಲಿ ಚಾಪ್ಟರ್ 1 ಸೆಟ್ಸ್ ಈ ಅಧ್ಯಾಯದ ಎಕ್ಸಸೈಸ್ 1.3 ಇದರ ಇಂಟ್ರೊಡಕ್ಷನ್ ಪಾರ್ಟ್ನ ಬಗ್ಗೆ ಕಲಿಯೋಣ. ಹಾಗೆ ಫಸ್ಟ್ PUC ಮತ್ತು ಸೆಕೆಂಡ್ PUC ಮ್ಯಾಥಮ್ಯಾಟಿಕ್ಸ್ ವಿಡಿಯೋಸ್ಗಳು ಇಂಗ್ಲಿಷ್ನಲ್ಲಿ ಬೇಕಾದರೆ ಮೇಲೆ ಬರುವಂಥ ಐ ಬಟನನ್ನು ಕ್ಲಿಕ್ ಮಾಡಿ. ಎಕ್ಸಸೈಸ್ 1.3ಯ ಪ್ರಶ್ನೆಗಳನ್ನು ಸಾಲ್ವ್ ಮಾಡುವ ಮೊದಲು ನಿಮಗೆ ಇಲ್ಲಿ ಬರುವಂತಹ ಕೆಲವೊಂದು ಕಾನ್ಸೆಪ್ಟ್ಸ್ಗಳು ಗೊತ್ತಿರಬೇಕು. ಅದರ ಬಗ್ಗೆ ಈಗ ನಾವು ಕಲಿಯೋಣ. ಮೊದಲಿಗೆ ಬರುವಂಥದ್ದು ಸಬ್ಸೆಟ್ಸ್. ಹಿಂದಿನ ವಿಡಿಯೋದಲ್ಲಿ ನಾವು ಸೆಟ್ ಅಂದರೆ ಏನು ಅಂತ ಕಲ್ತಿದ್ದೇವೆ. ಸೊ ಈಗ ಸಬ್ಸೆಟ್ ಅಂದರೆ ಏನು ಅಂತ ತಿಳಿಯೋಣ. ಇಲ್ಲಿ ಒಂದು ಉದಾಹರಣೆಯನ್ನು ತೆಗೆದುಕೊಂಡಿದ್ದೇನೆ. ಎಯಲ್ಲಿ 5 to 7 ಹಾಗೆ ಬಿಯಲ್ಲಿ ಇಷ್ಟು ಎಲಿಮೆಂಟ್ಸ್ಗಳಿವೆ. ಈಗ ಈ ಎಯನ್ನು ಬಿಯ ಸಬ್ಸೆಟ್ ಅಂತ ಕರಿಬೇಕಂತಾದರೆ ಎಯಲ್ಲಿರುವಂಥ ಎಲ್ಲ ಎಲಿಮೆಂಟ್ಸ್ಗಳು ಬಿಯಲ್ಲಿ ಇರಬೇಕು. ಇಲ್ಲಿ ನೀವು ಗಮನಿಸಿದರೆ 5 ಇದರಲ್ಲಿದೆ, ಹಾಗೆ 2 ಬಿ ಸೆಟ್ಟಲ್ಲಿದೆ, ಹಾಗೆ 7 ಬಿ ಸೆಟ್ಟಲ್ಲಿದೆ. ಅಂದರೆ ಎ ಸೆಟ್ಟಲ್ಲಿರುವಂಥ ಎಲ್ಲ ಎಲಿಮೆಂಟ್ಸ್ಗಳು ಬಿ ಸೆಟ್ಟಲ್ಲಿ ಇರೋದ್ರಿಂದ ನಾವೀಗ ಏನು ಹೇಳ್ಬೋದು, ಎಯನ್ನು ನಾವು ಬಿಯ ಸಬ್ಸೆಟ್ ಅಂತ ಹೇಳ್ಬೋದು. ಸೊ ಇದನ್ನು ನಾವು ಈ ಸಿಂಬಲನ್ನು ಉಪಯೋಗಿಸಿ ಬರೆಯುತ್ತೇವೆ. ಸೊ ಸಬ್ಸೆಟ್ ಅಂತ ಹೇಳಲಿಕ್ಕೆ ಈ ಸಿಂಬಲನ್ನು ಉಪಯೋಗಿಸ್ತೇವೆ. ಎ ಈಸ್ ಅ ಸಬ್ಸೆಟ್ ಆಫ್ ಬಿ. ಸೊ ಸಬ್ಸೆಟ್ ಅಂದರೆ ಏನಂತ ಹೇಳ್ಬೋದು, ಒಂದು ಸೆಟ್ಟಲ್ಲಿರುವಂತಹ ಎಲ್ಲ ಎಲಿಮೆಂಟ್ಸ್ಗಳು ಇನ್ನೊಂದು ಸೆಟ್ಟಲ್ಲಿ ಇದ್ದರೆ ಆಗ ಆ ಮೊದಲನೇ ಸೆಟ್ಟನ್ನು ನಾವು ಆ ಇನ್ನೊಂದು ಸೆಟ್ಟಿನ ಸಬ್ಸೆಟ್ ಅಂತ ಕರಿತೇವೆ. ಸೊ ಅ ಸೆಟ್ ಎ is said to be a subset of a set B if every element of A is also an element of B. ಇಲ್ಲಿಗ 5 to 7 ಈ ಮೂರೂ ಎಲಿಮೆಂಟ್ಸ್ಗಳು ಬಿಯಲ್ಲಿ ಕೂಡ ಇರೋದ್ರಿಂದ ನಾವೇನು ಹೇಳ್ಬೋದು, ಎಯು ಬಿಯ ಸಬ್ಸೆಟ್ ಅಂತ ಹೇಳ್ಬೋದು. ಹಾಗೆ ಈ ಬಿ ಸೆಟ್ಟಲ್ಲಿ ಕೆಲವೊಂದು ಎಕ್ಸ್ಟ್ರಾ ಎಲಿಮೆಂಟ್ಸ್ ಕೂಡ ಇರ್ಬೋದು. ಎಲ್ಲಿ ಎಷ್ಟು ಎಲಿಮೆಂಟ್ಸ್ ಇದೆ ಅಷ್ಟೇ ಎಲಿಮೆಂಟ್ಸ್ಗಳು ಇರಬೇಕಂತೇನೂ ಇಲ್ಲ, ಎಕ್ಸ್ಟ್ರಾ ಎಲಿಮೆಂಟ್ಸ್ ಕೂಡ ಇರ್ಬೋದು. ಬಟ್ ಎ ಎನ್ನುವಂತಹ ಸೆಟ್ಟಲ್ಲಿ ಯಾವುದೆಲ್ಲ ಎಲಿಮೆಂಟ್ಸ್ ಇದೆ ಅದೆಲ್ಲನೂ ಕೂಡ ಇನ್ನೊಂದು ಸೆಟ್ಟಲ್ಲಿ ಇದ್ದರೆ ಆಗ ನಾವು ಎಯನ್ನು ಇನ್ನೊಂದು ಸೆಟ್ಟಿನ ಸಬ್ಸೆಟ್ ಅಂತ ಹೇಳ್ತೇವೆ. ಈಗ ಎರಡನೇ ಎಕ್ಸಾಂಪಲನ್ನು ನೀವು ತೆಗೆದುಕೊಂಡ್ರೆ ಇಲ್ಲಿ 4, 9 ಇದೆ, ಹಾಗೆ 1, 4, 3 ಎನ್ನುವಂಥದ್ದು ಬಿ ಸೆಟ್ಟಲ್ಲಿ ಇದೆ. ಸೊ 4 ಬಿ ಸೆಟ್ಟಲ್ಲಿದೆ. ಹಾಗೆ 9 ತೆಗೆದುಕೊಂಡ್ರೆ 9 ಎನ್ನುವಂಥ ನಂಬರ್ ಬಿ ಸೆಟ್ಟಲ್ಲಿ ಇಲ್ಲ. ಸೊ ಇಲ್ಲಿ ಎ ಸೆಟ್ಟಿನ ಒಂದು ಎಲಿಮೆಂಟ್ ಮಾತ್ರ ಬಿ ಸೆಟ್ಟಲ್ಲಿ ಇರೋದ್ರಿಂದ ಇದನ್ನು ನಾವು ಎ ಸೆಟ್ ಬಿಯ ಸಬ್ಸೆಟ್ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಸೊ ಅದನ್ನು ಎ ಇಸ್ ನಾಟ್ ಅ ಸಬ್ಸೆಟ್ ಆಫ್ ಬಿ ಅಂತ ಹೇಳ್ತೇವೆ ಇಂಗ್ಲೀಷ್ನಲ್ಲಿ. ಸೊ ಅದನ್ನು ಬರೆಯುವಾಗ ನಾವು ಈ ರೀತಿಯಲ್ಲಿ ಬರೀತೇವೆ. ಅಂದರೆ ಈ ರೀತಿಯ ಚಿಹ್ನೆಯನ್ನು ಉಪಯೋಗಿಸಿ ಇಲ್ಲಿ ಒಂದು ಗೆರೆಯನ್ನು ಹಾಕಬೇಕು, ಆಗ ಅದು ನಾಟ್ ಅ ಸಬ್ಸೆಟ್ ಅಂತ ಆಗ್ತದೆ. ಸೊ 9 ಎನ್ನುವಂಥ ನಂಬರ್ ಬಿ ಸೆಟ್ಟಲ್ಲಿ ಇಲ್ಲ, ಕೇವಲ 4 ಮಾತ್ರ ಇದೆ. ಹಾಗಾಗಿ ಇದು ಎ ಎನ್ನುವಂಥದ್ದು ಬಿಯ ಸಬ್ಸೆಟ್ ಆಗಿಲ್ಲ. ಹಾಗೆ ಇಲ್ಲಿ 2, 5, 8 2, 5, 8 ಇದೆ, ಹಾಗೆ 5, 8, 2 ಇದೆ. ಸೊ ಈಗ ಇದು ಸಬ್ಸೆಟಾ ಅಂತ ನಾವು ಚೆಕ್ ಮಾಡುವ. ಸೊ 2 ಬಿಯಲ್ಲಿದೆ, ಹಾಗೆ 5 ಬಿಯಲ್ಲಿದೆ, ಹಾಗೆ 8 ಬಿಯಲ್ಲಿದೆ. ಅಂದರೆ ಎಯಲ್ಲಿರುವಂಥ ಎಲ್ಲ ಎಲಿಮೆಂಟ್ಸ್ ಬಿಯಲ್ಲಿದೆ. ಹಾಗಾಗಿ ಏನೇ ಹೇಳ್ಬೋದು, ಇಲ್ಲಿ ಎ ಈಸ್ ಅ ಸಬ್ಸೆಟ್ ಆಫ್ ಬಿ ಅಂತ ಹೇಳ್ಬೋದು. ಅದೇ ರೀತಿಯಲ್ಲಿ ನೀವು ಇನ್ನೊಂದು ರೀತಿಯಲ್ಲಿ ತೆಗೆದುಕೊಂಡ್ರೆ, ಬಿಯನ್ನು ತೆಗೆದುಕೊಂಡ್ರೆ ಇದನ್ನು ಗಮನಿಸಿದರೆ 5, 8, 2 ಅನ್ನು ನೋಡಿದರೆ ಈ 5, 8, 2 ಎಯಲ್ಲೂ ಇದೆ. ಸೊ ಬಿಯಲ್ಲಿರುವಂಥ ಎಲ್ಲ ಎಲಿಮೆಂಟ್ಸ್ ಎಯಲ್ಲೂ ಇರೋದ್ರಿಂದ ನಾವೇನು ಹೇಳ್ಬೋದು, ಇಲ್ಲಿ ಇದನ್ನು ಎರಡು ರೀತಿಯಲ್ಲಿ ಬರೀಲಿಕ್ಕೆ ಆಗ್ತದೆ. ಬಿ ಈಸ್ ಅ ಸಬ್ಸೆಟ್ ಆಫ್ ಎ ಅಂತ ಹೇಳ್ಬೋದು. ಸೊ ಇಲ್ಲಿ ಎ ಈಸ್ ಅ ಸಬ್ಸೆಟ್ ಆಫ್ ಬಿ, ಹಾಗೆ ಬಿ ಕೂಡ ಎಯ ಸಬ್ಸೆಟ್. ಯಾಕೆಂದರೆ ಎರಡೂ ಸೆಟ್ಟಲ್ಲೂ ಕೂಡ ಒಂದೇ ರೀತಿಯ ಎಲಿಮೆಂಟ್ಸ್ ಇದೆ. ಇದರ ಆರ್ಡರ್ ಆಚೀಚಾಗಿದೆ, ಆದರೆ ಒಂದೇ ರೀತಿಯ ಎಲಿಮೆಂಟ್ಸ್ ಇದೆ. ಸೊ ಈ ರೀತಿ ನಿಮಗೆ ಬಂದಾಗ ನಾವಿಲ್ಲಿ ಏನು ಹೇಳ್ತೇವೆ, ಎ ಇಸ್ ಈಕ್ವಲ್ ಟು ಬಿ ಅಂತ ಹೇಳ್ತೇವೆ. ಅಂದರೆ ಎ ಎನ್ನುವಂತಹ ಸೆಟ್ ಬಿಗೆ ಸಮವಾಗಿದೆ ಅಂತ ಹೇಳ್ತೇವೆ. ಎರಡರಲ್ಲೂ ಕೂಡ ಒಂದೇ ರೀತಿಯ ಎಲಿಮೆಂಟ್ಸ್ ಇರೋದ್ರಿಂದ ನಾವು ಎ ಇಸ್ ಈಕ್ವಲ್ ಟು ಬಿ ಅಂತ ಹೇಳ್ಬೋದು. ಈಗ ಉದಾಹರಣೆಗೆ ಇಲ್ಲಿ 5, 8, 2 ಇದೆ, ಇನ್ನೊಂದು ಎಲಿಮೆಂಟ್ಸ್ 1 ಅಂತ ಇದ್ದರೆ ಅಂಥ ಸಂದರ್ಭದಲ್ಲಿ ಆಗ ಈ ಹೇಳಿಕೆ ತಪ್ಪಾಗ್ತದೆ. ಯಾಕೆಂದರೆ ಆಗ ಏನಾಗ್ತದೆ, ಬಿ ಈಸ್ ನಾಟ್ ಅ ಸಬ್ಸೆಟ್ ಆಫ್ ಎ ಬಿಯ ಸಬ್ಸೆಟ್ ಆಗ್ತದೆ. ಯಾಕೆಂದರೆ 2, 2, 5, 8 ಎನ್ನುವುದು ಇದರಲ್ಲಿದೆ, ಆದರೆ ಬಿ ಇಸ್ ನಾಟ್ ಅ ಸಬ್ಸೆಟ್ ಆಫ್ ಎ ಆಗ್ತದೆ. ಯಾಕೆಂದರೆ ಈ ಒಂದನ್ನು ಸೇರಿಸಿದರೆ 1 ಎನ್ನುವುದು ಇದರಲ್ಲಿ ಇಲ್ಲ. ಸೊ ಈಗ ಈ ರೀತಿ ಇಲ್ಲದೇ ಇರೋದ್ರಿಂದ ನಾವೇನು ಹೇಳ್ಬೋದು, ಇಲ್ಲಿ ಎ ಇಸ್ ಅ ಸಬ್ಸೆಟ್ ಆಫ್ ಬಿ, ಹಾಗೆ ಬಿ ಇಸ್ ಅ ಸಬ್ಸೆಟ್ ಆಫ್ ಎ ಅಂತ ಹೇಳ್ಬೋದು. ಅಥವಾ ನಾವು ಇದನ್ನು ಎರಡೂ ಕಂಡೀಷನ್ ಸ್ಯಾಟಿಸ್ಫೈ ಆಗೋದ್ರಿಂದ ಇದನ್ನು ನಾವು ಎ ಇಸ್ ಈಕ್ವಲ್ ಟು ಬಿ ಅಂತ ಹೇಳ್ಬೋದು.
ನಂತರ ಹಾಗೆ ಈ ಸಬ್ಸೆಟ್ಗೆ ಹೊಂದಿಕೊಂಡು ಕೆಲವೊಂದು ಪ್ರಮುಖ ಅಂಶಗಳಿವೆ, ಅದು ಯಾವುದೆಲ್ಲ ಅಂತ ನೋಡುವ. ಸೊ ಎವ್ರಿ ಸೆಟ್ ಎ ಇಸ್ ಅ ಸಬ್ಸೆಟ್ ಆಫ್ ಇಟ್ ಸೆಲ್ಫ್. ನೀವು ಯಾವುದೇ ಒಂದು ಸೆಟ್ಟನ್ನು ತೆಗೆದುಕೊಂಡ್ರೆ ಆ ಸೆಟ್ ಅದರದೇ ಒಂದು ಸಬ್ಸೆಟ್ ಆಗಿರ್ತದೆ. ಈಗ ಉದಾಹರಣೆಗೆ ಎ ಅಂತ ನೀವು ತೆಗೆದುಕೊಂಡಿದ್ದೇನೆ, ಇದರಲ್ಲಿ A1 2 ಅಂತ ಇದೆ. ಸೊ ಇದನ್ನು ನಾವು ಎ ಇಸ್ ಅ ಸಬ್ಸೆಟ್ ಆಫ್ ಎ ಅಂತ ಬರೀಬೋದು. ಯಾಕೆ ಅಂದರೆ ಈ ಎನ ಪುನಃ ಬರೆದಾಗ ಇಲ್ಲಿ ಏನಾಗ್ತದೆ, ಎ ಇಸ್ ಈಕ್ವಲ್ ಟು 1 2 ಅಂತ ಸಿಗ್ತದೆ. ಸೊ 1 2 ಎನ್ನುವಂಥ ಎಲಿಮೆಂಟ್ಸ್ ಯಾವುದೆಲ್ಲ ಎಲಿಮೆಂಟ್ಸ್ ಇದೆ, ಸೇಮ್ ಎಲಿಮೆಂಟ್ಸ್ ಇದೆ. ಸೊ ಒಂದೇ ರೀತಿ ಇರುವಂಥ ಒಂದೇ ಸೆಟ್ಟನ್ನು ನಾವು ತೆಗೆದುಕೊಂಡ್ರೆ ಆಗ ಆ ಸೆಟ್ ಕೂಡ ಅದರದ್ದು ಸಬ್ಸೆಟ್ ಆಗಿರ್ತದೆ. ಅದು ಯಾವುದೇ ಎಲಿಮೆಂಟ್ಸ್ ಆಗಿರ್ಬೋದು. ಈಗ ಬಿ ಎನ್ನುವಂಥ ಸೆಟ್ಟನ್ನು ತೆಗೆದುಕೊಳ್ತೇನೆ, ಇದರಲ್ಲಿ 7 8 9 ಅಂತ ಎಲಿಮೆಂಟ್ಸನ್ನು ತೆಗೆದುಕೊಳ್ತೇನೆ. ಸೊ ಇದನ್ನು ಕೂಡ ನಾವು ಬಿ ಇಸ್ ಅ ಸಬ್ಸೆಟ್ ಆಫ್ ಬಿ ಅಂತ ಬರೀಬೋದು. ಯಾಕೆಂದರೆ ಬಿಯನ್ನು ನಾವು 2 ಸಲ ಬರೆದಾಗ ನಾವು ಒಂದೇ ರೀತಿ ಇರುವಂಥ ಎಲಿಮೆಂಟ್ಸನ್ನು ಬರೀತೇವೆ. ಸೊ ಅಂಥ ಸಂದರ್ಭದಲ್ಲಿ ಇಲ್ಲಿ ನೀವು ಉದಾಹರಣೆಗೆ ಗಮನಿಸಿದರೆ ಹೆಸರು ಇಲ್ಲಿ ಬೇರೆ ಬೇರೆ ಇರ್ಬೋದು, ಆದರೆ ಎರಡೂ ಸೆಟ್ಟಲ್ಲೂ ಕೂಡ ಒಂದೇ ರೀತಿಯ ಎಲಿಮೆಂಟ್ಸ್ ಇದೆ. ಹಾಗಾಗಿ ನಾವು ಅದನ್ನು ಏನಂತ ಬರೆದಿದ್ದೇವೆ, ಎ ಈಸ್ ಅ ಸಬ್ಸೆಟ್ ಆಫ್ ಬಿ ಅಂತ ಬರೆದಿದ್ದೇವೆ. ಹಾಗಾಗಿ ಈ ಹೇಳಿಕೆಯನ್ನು ಕೂಡ ನಾವು ತೆಗೆದುಕೊಳ್ಬೋದು, ಎವ್ರಿ ಸೆಟ್ ಈಸ್ ಅ ಸಬ್ಸೆಟ್ ಆಫ್ ಇಟ್ ಸೆಲ್ಫ್ ಅಂತೇಳಿ. ಹಾಗೆ ನೀವು ಒಂದು ಎಂಟಿ ಸೆಟ್ಟನ್ನು ತೆಗೆದುಕೊಂಡ್ರೆ, ಎಂಟಿ ಸೆಟ್ ಅಂದರೆ ಏನರ್ಥ, ಅದರಲ್ಲಿ ಯಾವುದೇ ಎಲಿಮೆಂಟ್ಸ್ ಇರುವುದಿಲ್ಲ. ಈ ರೀತಿಯಲ್ಲಿ ನಾವು ಅದನ್ನು ಡಿನೋಟ್ ಮಾಡ್ತೇವೆ, ಎಂಟಿ ಸೆಟ್ಟನ್ನು 2 ಫ್ಲವರ್ ಬ್ರ್ಯಾಕೆಟ್ನ ಮೂಲಕ ಅಥವಾ ಕೇವಲ ಈ ರೀತಿಯ ಒಂದು ಚಿಹ್ನೆಯನ್ನು ಉಪಯೋಗಿಸ್ತೇವೆ. ಇದರ ಅರ್ಥ ಏನು, ಎಂಟಿ ಸೆಟ್. ಸೊ ಯಾವುದೇ ಎಂಟಿ ಸೆಟ್ಟನ್ನು ನೀವು ತೆಗೆದುಕೊಂಡ್ರೆ ಎಂಟಿ ಸೆಟ್ ಕೂಡ ಒಂದು ಸಬ್ಸೆಟ್ ಆಗಿರ್ತದೆ. ಸೊ ಪ್ರತಿಯೊಂದು ಸೆಟ್ ಯಾವುದೇ ಸೆಟ್ ಆಗಿರ್ಬೋದು. ಈಗ ಎ ಯಲ್ಲಿ 1 2 ಅಂತ ಇದ್ದರೆ ಇಲ್ಲಿ ಇದರ ಸಬ್ಸೆಟ್ ಯಾವುದಿಲ್ಲ ಅಂತ ಹೇಳುವಾಗ ನೀವೊಂದು ಎಂಟಿ ಸೆಟ್ ಇಸ್ ಅ ಸಬ್ಸೆಟ್ ಆಫ್ ಎ ಅಂತ ಬರಿಬೋದು. ಅಥವಾ ಬಿ ಸೆಟ್ಟನ್ನು ನಾನು ಇಲ್ಲಿ ತೆಗೆದುಕೊಂಡ್ರೆ ಎಂಟಿ ಸೆಟ್ ಇಸ್ ಅ ಸಬ್ಸೆಟ್ ಆಫ್ ಬಿ ಅಂತ ಬರಿಬೋದು. ಸೊ ಯಾವುದೇ ಸೆಟ್ಟಿನ ಸಬ್ಸೆಟ್ಟಲ್ಲಿ ಯಾವುದು ಬರ್ತದೆ, ಎಂಟಿ ಸೆಟ್ ಬರ್ತದೆ. ಸೊ ಎಂಟಿ ಸೆಟ್ ಇಸ್ ಅ ಸಬ್ಸೆಟ್ ಆಫ್ ಎವ್ರಿ ಸೆಟ್. ಹಾಗೆ ಇಫ್ ಎ ಇಸ್ ಅ ಸಬ್ಸೆಟ್ ಆಫ್ ಬಿ, ಎ ಬಿಯ ಸಬ್ಸೆಟ್ ಆದರೆ ಹಾಗೆ ಎ ಇಸ್ ನಾಟ್ ಈಕ್ವಲ್ ಟು ಬಿ ಆದರೆ ಆಗ ನಾವು ಏನಂತ ಹೇಳ್ತೇವೆ, ಪ್ರಾಪರ್ ಸಬ್ಸೆಟ್ ಅಂತ ಹೇಳ್ತೇವೆ. ಹಾಗೆ ಬಿಯನ್ನು ಸೂಪರ್ ಸೆಟ್ ಅಂತ ಹೇಳ್ತೇವೆ. ಈಗ ಉದಾಹರಣೆಗೆ ಇಲ್ಲಿ ಎ ಮತ್ತು ಬಿಯನ್ನು ತೆಗೆದುಕೊಂಡಿದ್ದೇವೆ. ಎಲ್ಲಿ 5 to 7 ಇದೆ, ಹಾಗೆ ಬಿಯಲ್ಲಿ ಕೆಲವೊಂದು ಎಲಿಮೆಂಟ್ಸ್ ಇದೆ. ಎಲ್ಲಿರುವಂಥ ಈ 3 ಎಲಿಮೆಂಟ್ಸ್ಗಳು ಬಿಯಲ್ಲಿರೋದ್ರಿಂದ ನಾವಿಲ್ಲಿ ಏನಂತ ಹೇಳ್ಬೋದು, ಎ ಇಸ್ ಅ ಸಬ್ಸೆಟ್ ಆಫ್ ಬಿ ಅಂತ ಹೇಳ್ಬೋದು. ಹಾಗೆ ಎ ಇಸ್ ಅ ಸಬ್ಸೆಟ್ ಆಫ್ ಬಿ ಆದಾಗ ಈ ಎನ ನಾವು ಏನಂತ ಹೇಳ್ತೇವೆ, ಇದಕ್ಕಿರುವಂಥ ಹೆಸರೇನು, ಪ್ರಾಪರ್ ಸಬ್ಸೆಟ್ ಅಂತ ಹೇಳ್ತೇವೆ. ಹಾಗೆ ಬಿಯನ್ನು ನಾವು ಸೂಪರ್ ಸೆಟ್ ಅಂತ ಹೇಳ್ತೇವೆ. ಸೊ ಈ ಕಂಡೀಷನ್, ಇದನ್ನು ಪ್ರಾಪರ್ ಸಬ್ಸೆಟ್ ಅಂತ ಹೇಳಬೇಕಾದ್ರೆ ಎ ಈಸ್ ಅ ಸಬ್ಸೆಟ್ ಆಫ್ ಬಿ ಆಗಿರಬೇಕು. ಹಾಗೆ ಎ ಈಸ್ ನಾಟ್ ಈಕ್ವಲ್ ಟು ಬಿ ಆಗಿರಬೇಕು. ಇಲ್ಲಿ ನೀವು ಗಮನಿಸ್ಬೋದು, ಎ ಈಸ್ ಅ ಸಬ್ಸೆಟ್ ಆಫ್ ಬಿ ಆಗಿರಬೇಕು, ಹಾಗೆ ಎ ಈಸ್ ನಾಟ್ ಈಕ್ವಲ್ ಟು ಬಿ ಆಗಿರಬೇಕು. ಎ ಈಕ್ವಲ್ ಟು ಬಿ ಆದರೆ ಆಗ ಅದನ್ನು ನಾವು ಪ್ರಾಪರ್ ಸಬ್ಸೆಟ್ ಮತ್ತು ಸೂಪರ್ ಸೆಟ್ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಈಗ ಈ ಕೇಸನ್ನು ನೀವು ನೋಡಿದರೆ ಇಲ್ಲಿ ಎ ಈಸ್ ಅ ಸಬ್ಸೆಟ್ ಆಫ್ ಬಿ ಆದರೆ ಎ ನಾಟ್ ಈಕ್ವಲ್ ಟು ಬಿ ಆಗಿಲ್ಲ, ಎ ಈಕ್ವಲ್ ಟು ಬಿ ಆಗಿದೆ. ಎಲ್ಲಿ ಎಷ್ಟು ಎಲಿಮೆಂಟ್ಸ್ ಇದೆ ಅದೇ ಎಲಿಮೆಂಟ್ಸ್ ಬಿ ಅಲ್ಲಿ ಕೂಡ ಇದೆ. ಇಂಥ ಸಂದರ್ಭದಲ್ಲಿ ನಾವು ಎಯನ್ನು ಪ್ರಾಪರ್ ಸಬ್ಸೆಟ್ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಯಾವಾಗ ಹೇಳ್ಬೋದು, ಎ ಬಿಯ ಸಬ್ಸೆಟ್ ಆಗಿರಬೇಕು, ಹಾಗೆ ಅದರ ಜೊತೆ ಎ ಇಸ್ ನಾಟ್ ಈಕ್ವಲ್ ಟು ಬಿ ಆಗಿರಬೇಕು. ಈ ಉದಾಹರಣೆಯಲ್ಲಿ ನಾವು ಎಯನ್ನು ಪ್ರಾಪರ್ ಸಬ್ಸೆಟ್ ಅಂತ ಹೇಳ್ಬೋದು, ಹಾಗೆ ಬಿಯನ್ನು ಸೂಪರ್ ಸೆಟ್ ಅಂತ ಕರಿಬೋದು. ಸೊ ಇದು ಸಬ್ಸೆಟ್ನ ಬಗ್ಗೆ. ನಂತರ ಸಿಂಗಲ್ಟನ್ ಸೆಟ್. ಸಿಂಗಲ್ ಅಂದರೆ ಹೆಸರೇ ಹೇಳುವಾಗೆ ಸಿಂಗಲ್ಟನ್ ಅಂತ ಹೇಳುವಾಗ ಇದರಲ್ಲಿ ಒಂದೇ ಎಲಿಮೆಂಟ್ ಇರ್ತದೆ. ಈಗ ಎ ಇಸ್ ಈಕ್ವಲ್ ಟು 2, ಬಿ ಇಸ್ ಈಕ್ವಲ್ ಟು 0. ಇದೆಲ್ಲವೂ ಕೂಡ ಇದನ್ನು ನೀವು ಗಮನಿಸಿದರೆ ಎ ಎನ್ನುವಂಥ ಸೆಟ್ಟಲ್ಲಿ ಎಷ್ಟು ಎಲಿಮೆಂಟ್ ಇದೆ, 1 ಎಲಿಮೆಂಟ್ ಇದೆ. ಹಾಗೆ ಬಿ ಯಲ್ಲಿ ಇಲ್ಲಿ 1 ಎಲಿಮೆಂಟ್ ಇದೆ, 0. ಸೊ ಇದನ್ನು ಕೂಡ ನಾವು ಇದನ್ನು ಏನು ಹೇಳ್ತೇವೆ, ಎ ಬಿಯನ್ನು ಸಿಂಗಲ್ಟನ್ ಸೆಟ್ ಅಂತ ಹೇಳ್ತೇವೆ. ಒಂದೇ ಪದ ಇದ್ದರೆ, ಒಂದೇ ಎಲಿಮೆಂಟ್ಸ್ ಇದ್ದರೆ. ಹಾಗೆ ಇಲ್ಲಿ ಸಿಯನ್ನು ಕೂಡ ನೀವು ಗಮನಿಸ್ಬೋದು, ಇಲ್ಲಿಗ 3 ಮತ್ತು 4 2 ಪದ ಇದೆ. ಆದರೆ ಈ 2 ಪದಗಳು ಯಾವುದರ ಒಳಗಡೆ ಇದೆ, ಬ್ರ್ಯಾಕೆಟ್ನ ಒಳಗಡೆ ಇದೆ. ಹಾಗಾಗಿ ಇದನ್ನು ನಾವು ಒಂದು ಪದ ಅಂತ ಅಥವಾ ಒಂದು ಎಲಿಮೆಂಟ್ ಅಂತ ತೆಗೆದುಕೊಳ್ತೇವೆ ಅಂಥ ಸಂದರ್ಭದಲ್ಲಿ. ಈಗ ಉದಾಹರಣೆಗೆ ಬ್ರ್ಯಾಕೆಟ್ನ ಒಳಗಡೆ ನೇರವಾಗಿ 3,4 ಇದ್ದರೆ ಆಗ ಇದು ಸಿಂಗಲ್ಟನ್ ಸೆಟ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಇಲ್ಲಿ ಏನಾಗಿದೆ, ಪುನಃ ಮತ್ತೊಂದು ಬ್ರ್ಯಾಕೆಟನ್ನು ಹಾಕಿದ್ದಾರೆ. ಅಂದರೆ ಇದು ಬ್ರ್ಯಾಕೆಟ್ನ ಒಳಗಡೆ ಪುನಃ ಬ್ರ್ಯಾಕೆಟ್ ಇರೋದ್ರಿಂದ ಇದನ್ನು ನಾವು ಒಂದು ಪದ ಅಂತ ತೆಗೆದುಕೊಳ್ತೇವೆ. ಹಾಗಾಗಿ ಇದನ್ನು ಕೂಡ ನಾವು ಏನು ಹೇಳ್ಬೋದು, ಸಿಂಗಲ್ಟನ್ ಸೆಟ್ ಅಂತ ಹೇಳ್ಬೋದು. ಹಾಗೆ ನಾವು ವಾಸ್ತವ ಸಂಖ್ಯೆಗಳು ಅಥವಾ ರಿಯಲ್ ನಂಬರ್ಸನ್ನು ತೆಗೆದುಕೊಂಡಾಗ ಅಲ್ಲಿ ಕೂಡ ಬೇರೆ ಬೇರೆ ರೀತಿಯ ಸಬ್ಸೆಟ್ಗಳನ್ನು ನಾವು ಕಾಣ್ಬೋದು. ಯಾವುದೆಲ್ಲ ಅಂತ ಹೇಳಿ ನೋಡುವ.
ಈಗ ನ್ಯಾಚುರಲ್ ನಂಬರ್ಸ್ ಅಥವಾ ಸ್ವಾಭಾವಿಕ ಸಂಖ್ಯೆಗಳು ಅಂತ ಹೇಳುವಾಗ 1, 2, 3 ಇದೆಲ್ಲ ಸಂಖ್ಯೆಗಳು ಬರ್ತದೆ. ಹಾಗೆ ಪೂರ್ಣಾಂಕಗಳು ಅಥವಾ ಇಂಟೀಜರ್ಸನ್ನು ನೀವು ತೆಗೆದುಕೊಂಡ್ರೆ ಅದರಲ್ಲಿ ಈ ಸಂಖ್ಯೆಗಳು ಬರ್ತದೆ. ಸೊ ಇದೆರಡನ್ನ ನೀವು ಕಂಪೇರ್ ಮಾಡಿದರೆ ಇಲ್ಲಿ ಈಗ ಈ ಸ್ವಾಭಾವಿಕ ಸಂಖ್ಯೆಗಳು ಏನಿದೆ 1, 2, 3, 4 ಇದು ಈ ಪೂರ್ಣಾಂಕಗಳ ಗಣದಲ್ಲಿ ಬರ್ತದೆ, ಪೂರ್ಣಾಂಕಗಳ ಸೆಟ್ಟಲ್ಲಿ ಬರ್ತದೆ. 1, 2, 3, 4 ಇದೆಲ್ಲ ಎಲಿಮೆಂಟ್ಸ್ ಇದರಲ್ಲಿ ಇರೋದ್ರಿಂದ ನಾವೇನು ಹೇಳ್ಬೋದು, ಇಲ್ಲಿ ಯಾವುದರದ್ದು ಸಬ್ಸೆಟ್ ಯಾವುದಾಗಿದೆ, ಎನ್ ಎನ್ನುವಂಥದ್ದು ಈ ನ್ಯಾಚುರಲ್ ನಂಬರ್ಸ್ನ ಸೆಟ್ ಏನಿದೆ ಇದು ಯಾವುದರದ್ದು ಸಬ್ಸೆಟ್ ಆಗಿದೆ, ಇದು ಝೆಡ್ ಇದು ಸಬ್ಸೆಟ್ ಆಗಿದೆ, ಇಂಟೀಜರ್ದು ಸಬ್ಸೆಟ್ ಆಗಿದೆ ಅಂತ ಹೇಳ್ಬೋದು. ಅಂದರೆ ಎನ್ ಇಸ್ ಅ ಸಬ್ಸೆಟ್ ಆಫ್ ಝೆಡ್ ಅಂತ ಹೇಳ್ಬೋದು. ಹಾಗೆ ರ್ಯಾಷನಲ್ ನಂಬರ್ಸ್ ಅಥವಾ ಭಾಗಲಬ್ಧ ಸಂಖ್ಯೆಗಳನ್ನು ನಾವು ತೆಗೆದುಕೊಂಡಾಗ ಭಾಗಲಬ್ಧ ಸಂಖ್ಯೆಗಳು ಅಥವಾ ರ್ಯಾಷನಲ್ ನಂಬರ್ಸ್ ಅಂದ್ರೆ ಏನು, ಅದು ಯಾವಾಗಲೂ ಕೂಡ P/Q ರೂಪದಲ್ಲಿ ಇರಬೇಕು. ಹಾಗೆ ಕ್ಯೂನ ಬೆಲೆ 0ಗೆ ಸಮವಾಗಿರಬಾರ್ದು. ಮತ್ತು ಇಲ್ಲಿ P ಮತ್ತು Qಗಳು ಏನಾಗಿರ್ತವೆ, ಪೂರ್ಣಾಂಕಗಳು ಅಥವಾ ಇಂಟೀಜರ್ಸ್ ಆಗಿರ್ತವೆ. ಸೊ ಇದರಲ್ಲಿ ಎಲ್ಲ ಸಂಖ್ಯೆಗಳು ಬರ್ತದೆ, ಇಂಟೀಜರ್ಸಲ್ಲಿರುವಂಥ ಎಲ್ಲ ಸಂಖ್ಯೆಗಳು ಇದರಲ್ಲಿ ಬರ್ತದೆ. ಸೊ ಈಗ ಇದೆಲ್ಲ ಉದಾಹರಣೆಯಾಗಿ ನಾವು ತೆಗೆದುಕೊಳ್ಬೋದು. ಈ ರೀತಿ ರಿಪೀಟೆಡ್ ಎಲಿಮೆಂಟ್ಸ್ ಬರುವಂಥದ್ದು, ಹಾಗೆ ಕೊನೆಯ ಎಂಡಿಂಗ್ ಇರುವಂಥದ್ದು, ಇದೆಲ್ಲವೂ ಕೂಡ ರ್ಯಾಷನಲ್ ನಂಬರ್ಸ್. ಸೊ ಈ ರ್ಯಾಷನಲ್ ನಂಬರ್ಸ್ ಯಾವುದಕ್ಕೆ ಬರ್ತದೆ, ಈಗ ನಾವು ಝೆಡ್ಡನ್ನು ತೆಗೆದುಕೊಂಡ್ರೆ ಈ ಇಂಟೀಜರ್ಸ್ P ಇಂಟೀಜರ್ ಆಗಿರ್ಬೋದು, ಹಾಗೆ Q ಕೂಡ ಇಂಟೀಜರ್ ಆಗಿರ್ಬೋದು. ಸೊ ಝೆಡ್ ಎನ್ನುವಂಥದ್ದು ಯಾವುದರ ಸಬ್ಸೆಟ್ ಆಗಿದೆ, ಈ ರ್ಯಾಷನಲ್ ನಂಬರ್ಸ್ ಇದು ಸಬ್ಸೆಟ್ ಆಗಿದೆ. ಅಥವಾ ಎನ್ನನ್ನು ತೆಗೆದುಕೊಂಡ್ರೂ ಕೂಡ 1, 2, 3, 4 ಎನ್ನುವಂಥ ಎಲಿಮೆಂಟ್ಸ್ P ಮತ್ತು Q ಅಲ್ಲಿ ಬರ್ಬೋದು. ಸೊ ಹಾಗಾಗಿ ಎನ್ನು ಕೂಡ ಯಾವುದರದ್ದು ಸಬ್ಸೆಟ್ ಆಗಿದೆ, Q ಅಥವಾ ರ್ಯಾಷನಲ್ ನಂಬರ್ಸ್ ಇದ್ದು ಸಬ್ಸೆಟ್ ಆಗಿದೆ ಅಂತ ಹೇಳ್ಬೋದು. ಸೊ ಇಲ್ಲಿ ನೀವು ಗಮನಿಸ್ಬೋದು ಎನ್ ಇಸ್ ಅ ಸಬ್ಸೆಟ್ ಆಫ್ ಝೆಡ್. ಹಾಗೆ ಇದು ಯಾವುದರದ್ದು ಸಬ್ಸೆಟ್ ಆಗಿದೆ, ಇದು Q ಇದ್ದು ಸಬ್ಸೆಟ್ ಆಗಿದೆ. Q ಅಂದರೆ ಇಲ್ಲಿ ರ್ಯಾಷನಲ್ ನಂಬರ್ಸ್. ಹಾಗೆ ಇರ್ರ್ಯಾಷನಲ್ ನಂಬರ್ಸ್ ಅಂದರೆ ಅಭಾಗಲಬ್ಧ ಸಂಖ್ಯೆಗಳು ಅಂತ ಹೇಳ್ತೇವೆ. ಅಂದರೆ ಇದು P/Q ರೂಪದಲ್ಲಿ ಬರೀಲಿಕ್ಕೆ ಸಾಧ್ಯವಿಲ್ಲದೇ ಇರುವಂಥ ಸಂಖ್ಯೆಗಳು. ಸೊ ಯಾವುದೆಲ್ಲ ಅದು √2, √3 ಇದೆಲ್ಲವೂ ಕೂಡ ಅಭಾಗಲಬ್ಧ ಸಂಖ್ಯೆಗಳು. ಸೊ ಇದನ್ನು ನಾವು ತೆಗೆದುಕೊಂಡು ಇದು ಯಾವುದರ ಒಂದು ಸಬ್ಸೆಟ್ ಆಗಿದೆ ಅಂತ ಹೇಳ್ಬೋದು. ನಾವು ಅಭಾಗಲಬ್ಧ ಸಂಖ್ಯೆಗಳನ್ನು ಯಾವಾಗಲೂ ಕೂಡ ಟಿಯ ರೂಪದಲ್ಲಿ ಬರೀತೇವೆ. ಸೊ ಟಿ ಅಥವಾ ಅಭಾಗಲಬ್ಧ ಸಂಖ್ಯೆ ಅಥವಾ ಇರ್ರ್ಯಾಷನಲ್ ನಂಬರ್ಸ್ ಅಂದರೆ ಇದರಲ್ಲಿರುವಂಥ ಎಲ್ಲ ಎಲಿಮೆಂಟ್ಸ್ಗಳು ಈ ವಾಸ್ತವ ಸಂಖ್ಯೆಗಳಲ್ಲಿ ಬರ್ತದೆ, ರಿಯಲ್ ನಂಬರ್ಸ್ ಅಂದರೆ ಯಾವುದೆಲ್ಲ ಇದೆ. ಈಗ ಉದಾಹರಣೆಗೆ ಈಗ ಸೆಟ್ಟನ್ನು ನೀವು ತೆಗೆದುಕೊಂಡ್ರೆ ಇಲ್ಲಿ ಈಗ ನ್ಯಾಚುರಲ್ ನಂಬರ್ಸ್ ಇದೆ, ಹಾಗೆ ಇಲ್ಲಿ ಇಂಟೀಜರ್ಸ್ ಇದೆ, ಹಾಗೆ ರ್ಯಾಷನಲ್ ನಂಬರ್ಸ್ ಇದೆ. ಇದೆಲ್ಲವೂ ಕೂಡ ಒಟ್ಟಾಗಿ ಸೇರಿದಾಗ ಅದನ್ನು ನಾವು ಏನಂತ ಹೇಳ್ತೇವೆ, ಅದನ್ನು ನಾವು ರ್ಯಾಷನಲ್ ನಂಬರ್ಸ್ ಅಂತ ರಿಯಲ್ ನಂಬರ್ಸ್ ಅಂತ ಹೇಳ್ತೇವೆ, ಅಥವಾ ವಾಸ್ತವ ಸಂಖ್ಯೆಗಳು ಅಂತ ಹೇಳ್ತೇವೆ. ಸೊ ಇದೆಲ್ಲವೂ ಕೂಡ ಈ ಎಲ್ಲ ಸೆಟ್ಗಳು ಯಾವುದೆಲ್ಲ ಇದೆ, ಎನ್ ಆಗಿರ್ಬೋದು, ಝೆಡ್ ಆಗಿರ್ಬೋದು, ಕ್ಯೂ ಆಗಿರ್ಬೋದು, ಇವೆಲ್ಲವೂ ಕೂಡ ಯಾವುದರ ಸಬ್ಸೆಟ್ ಆಗಿದೆ, ಇದು ರಿಯಲ್ ನಂಬರ್ನ ಸಬ್ಸೆಟ್ ಆಗಿದೆ. ಹಾಗೆ ನಾವು ಅಭಾಗಲಬ್ಧ ಸಂಖ್ಯೆ ಅಥವಾ ಇರ್ರ್ಯಾಷನಲ್ ಅನ್ನು ತೆಗೆದುಕೊಂಡಾಗ ಕೂಡ ಅದು ಕೂಡ ಈ ರಿಯಲ್ ನಂಬರಲ್ಲಿ ಬರ್ತದೆ. ಹಾಗಾಗಿ ನಾವೇನು ಹೇಳ್ಬೋದು, ಇರ್ರ್ಯಾಷನಲ್ ನಂಬರ್ಸ್ ಕೂಡ ಯಾವುದರ ಸಬ್ಸೆಟ್ ಆಗಿದೆ, ಇದು ರಿಯಲ್ ನಂಬರ್ನ ಸಬ್ಸೆಟ್ ಆಗಿದೆ ಅಂತ ಹೇಳ್ಬೋದು. ಇಲ್ಲಿ ರಿಯಲ್ ನಂಬರ್ ಅಂದರೆ ರ್ಯಾಷನಲ್ ನಂಬರ್ ಅಲ್ಲ, ರಿಯಲ್ ನಂಬರ್ ಅಂದರೆ ವಾಸ್ತವ ಸಂಖ್ಯೆಗಳು ಅಂತ ಅರ್ಥ. ಸೊ ಈ ರೀತಿಯಲ್ಲಿ ನಾವು ರಿಯಲ್ ನಂಬರ್ಗೆ ಹೊಂದಿಕೊಂಡು ಈ ರೀತಿಯ ಒಂದು ಕಂಡೀಷನನ್ನು ಬರೀಬೋದು. ಎನ್ ಅಂದರೆ ನ್ಯಾಚುರಲ್ ನಂಬರ್ ಇಸ್ ಅ ಸಬ್ಸೆಟ್ ಆಫ್ ಇಂಟೀಜರ್ಸ್ ಅಂದರೆ ಪೂರ್ಣಾಂಕಗಳು, ಹಾಗೆ ಇಂಟೀಜರ್ ಇಸ್ ಅ ಸಬ್ಸೆಟ್ ಆಫ್ ರ್ಯಾಷನಲ್ ನಂಬರ್ಸ್, ಹಾಗೆ ರ್ಯಾಷನಲ್ ನಂಬರ್ ಇಸ್ ಅ ಸಬ್ಸೆಟ್ ಆಫ್ ರಿಯಲ್ ನಂಬರ್. ಹಾಗೆ ಅಭಾಗಲಬ್ಧ ಸಂಖ್ಯೆಗಳು ಇರ್ರ್ಯಾಷನಲ್ ನಂಬರ್ ಇಸ್ ಅ ಸಬ್ಸೆಟ್ ಆಫ್ ರಿಯಲ್ ನಂಬರ್ ಅಂತ ಹೇಳ್ಬೋದು. ಸೊ ಈ ರೀತಿಯಲ್ಲಿ ನಾವು ತೆಗೆದುಕೊಳ್ಬೋದು ಸಬ್ಸೆಟ್ ಎನ್ನುವಂಥ ಕಾನ್ಸೆಪ್ಟನ್ನು. ನಂತರ ಎಕ್ಸಸೈಸ್ 1.3ರಲ್ಲಿ ಬರುವಂಥದ್ದು ಇಂಟರ್ವಲ್ನ ಬಗ್ಗೆ. ಸೊ ಇಂಟರ್ವಲ್ ಅಂದರೆ ಏನು ಅಂತ ಹೇಳಿ, ಈ ಇಂಟರ್ವಲ್ ಎನ್ನುವಂಥ ಕಾನ್ಸೆಪ್ಟನ್ನು ಸಬ್ಸೆಟ್ಗೆ ಹೊಂದಿಕೊಂಡು ಅದನ್ನು ಡಿಸೈನ್ ಮಾಡಿದ್ದಾರೆ. ಸೊ ಅದನ್ನು ಏನು ಅಂತ ಹೇಳಿ ನಾವೀಗ ಕಲಿಯೋಣ. ಈಗಾಗಲೇ ನೀವು ಸಬ್ಸೆಟ್ನ ಬಗ್ಗೆ ಕಲ್ತಿದ್ದೀರಾ. ಸೊ ಈ ಇಂಟರ್ವಲಲ್ಲಿ 2 ವಿಧಗಳಿರ್ತವೆ. ಮೊದಲನೇದಾಗಿ ಮೇಯ್ನ್ ಆಗಿ ಅದು ಯಾವುದೆಲ್ಲ ಅಂದರೆ ಓಪನ್ ಇಂಟರ್ವಲ್ ಮತ್ತು ಕ್ಲೋಸ್ಡ್ ಇಂಟರ್ವಲ್ ಅಂತ. ಸೊ ಈ ಇಂಟರ್ವಲ್ ಎನ್ನುವಂಥ ಕಾನ್ಸೆಪ್ಟನ್ನು ರಿಯಲ್ ನಂಬರ್ಸ್ ಅಥವಾ ವಾಸ್ತವ ಸಂಖ್ಯೆಗಳು ಏನಿದೆ ಅದನ್ನು ನಾವು ಆರ್ ಎನ್ನುವಂಥ ಅಕ್ಷರ ಅಥವಾ ಕ್ಯಾಪಿಟಲ್ ಆರ್ ಎನ್ನುವಂಥ ಅಕ್ಷರವನ್ನು ಉಪಯೋಗಿಸ್ತೇವೆ ಅದನ್ನು ಇಂಡಿಕೇಟ್ ಮಾಡಲಿಕ್ಕೆ. ಸೊ ಆ ರಿಯಲ್ ನಂಬರ್ ಎನ್ನುವಂಥ ಸೆಟ್ಟನ್ನು ತೆಗೆದುಕೊಂಡು ಇದನ್ನು ಡಿಫೈನ್ ಮಾಡಿದ್ದಾರೆ. ಸೊ ಮೊದಲಿಗೆ ಓಪನ್ ಇಂಟರ್ವಲ್. ಸೊ ಓಪನ್ ಅಂತ ಹೇಳುವಾಗ ಇಲ್ಲಿ ಯಾವಾಗಲೂ ಕೂಡ ನಾವು ಬ್ರೇಸಸನ್ನು ಉಪಯೋಗಿಸ್ತೇವೆ. ಈ ರೀತಿಯ ಒಂದು ಇದನ್ನು ನಾವು ಬ್ರೇಸಸ್ ಅಂತ ಹೇಳ್ತೇವೆ. ಸೊ ಇದನ್ನು ಉಪಯೋಗಿಸ್ತೇವೆ ಓಪನ್ ಇಂಟರ್ವಲಲ್ಲಿ. ಸೊ A-B ಎನ್ನುವಂಥ 2 ಎಲಿಮೆಂಟ್ಸನ್ನು ತೆಗೆದುಕೊಳ್ತಾರೆ. ಇಲ್ಲಿ ಅದು ಯಾವ ಸೆಟ್ಟಲ್ಲಿದೆ, ರಿಯಲ್ ನಂಬರ್ ಅಥವಾ ವಾಸ್ತವ ಸಂಖ್ಯೆಗಳ ಸೆಟ್ಟಲ್ಲಿ ಅಥವಾ ಗಣದಲ್ಲಿದೆ. ಹಾಗೆ ಇಲ್ಲಿ ಕಂಡೀಷನ್ ಏನು, A is less than B ಆಗಿರಬೇಕು, B ಯ ಬೆಲೆ
ಎಗಿಂತ ಹೆಚ್ಚಿರಬೇಕು, ಎ ಇಸ್ ಲೆಸ್ ದೆನ್ ಬಿ. ಆಗ ನಾವು ಈ ಓಪನ್ ಇಂಟರ್ವಲನ್ನು ಈ ರೀತಿಯಲ್ಲಿ ಡಿಫೈನ್ ಮಾಡ್ಬೋದು. ಈ ಬ್ರೇಸಸ್ನ ಒಳಗಡೆ ಎ ಕೊಮಾ ಬಿ ಇಸ್ ಈಕ್ವಲ್ ಟು ಎಕ್ಸ್ ಸಚ್ ದ್ಯಾಟ್ ಎ ಲೆಸ್ ದೆನ್ ಎಕ್ಸ್ ಲೆಸ್ ದೆನ್ ಬಿ ಅಂತ ಬರಿಬೋದು. ಸೊ ಇದರ ಅರ್ಥ ಏನು ಅಂತ ಹೇಳಿ ನಾವೀಗ ಒಂದು ಉದಾಹರಣೆಯನ್ನು ತೆಗೆದುಕೊಂಡು ಕಲಿಯೋಣ. ಈಗ ಇಲ್ಲಿ ಈ ರೀತಿಯಲ್ಲಿ ಬರೆದಿದ್ದೇನೆ, -2,4 ಅಂತ ಇದೆ. ಅಂದರೆ ಎ ಕೊಮ ಬಿ ಇರುವಂಥ ಜಾಗದಲ್ಲಿ -2,4 ಅಂತ ಇದೆ. ಹಾಗೆ ಕಂಡೀಷನ್ ಏನು, -2 ಲೆಸ್ ದೆನ್ ಎಕ್ಸ್ ಲೆಸ್ ದೆನ್ 4. ಇದರ ಅರ್ಥ ಏನಂದರೆ ಇದರ ಒಳಗಡೆ ಬರುವಂಥ ಎಲ್ಲ ಎಲಿಮೆಂಟ್ಸನ್ನು ನಾವು ಇಲ್ಲಿ ಕನ್ಸಿಡರ್ ಮಾಡಬೇಕು ಅಂತ ಹೇಳಿ. ಅಂದರೆ -2 ಮತ್ತು 4 ತೆಗೆದುಕೊಳ್ಳಿಕ್ಕಿಲ್ಲ. ಈಗ ಸಂಖ್ಯಾ ರೇಖೆಯ ಮೇಲೆ ನೀವು ಇದನ್ನು ಪರಿಗಣಿಸಿದಾಗ, ಈ ರೀತಿಯಲ್ಲಿ ತೆಗೆದುಕೊಂಡಾಗ ಈ -2 ಮೊದಲಿಗೆ ಬರುವಂಥ ಯಾವುದೆಲ್ಲ ಸಂಖ್ಯೆ ಇದೆ, -1.9 ಆಗಿರ್ಬೋದು, -1.8 ಆಗಿರ್ಬೋದು, ಇದೆಲ್ಲವೂ ಇಲ್ಲಿಂದ ಎಲ್ಲಿ ತನಕ, 4 ತನಕ. 4 ಬರುವುದಿಲ್ಲ, ಲೆಸ್ ದೆನ್ 4 ಅಂತ ಇದೆ, ಲೆಸ್ ದೆನ್ ಆರ್ ಈಕ್ವಲ್ ಇಲ್ಲ ಇಲ್ಲಿ. ಸೊ ಕೇವಲ ಲೆಸ್ ದೆನ್ ಇದೆ, ಅಂದರೆ 4 ಬರುವುದಿಲ್ಲ. 4ನ ಮೊದಲಿಗೆ ಬರುವಂಥ ಎಲಿಮೆಂಟ್ಸ್ ಅಂದರೆ 3.9, 3.8 ಅಲ್ಲಿ ತನಕ. ಸೊ ಇಲ್ಲಿಂದ ಇಲ್ಲಿ ತನಕ ಬರುವಂಥ ಎಲ್ಲ ಎಲಿಮೆಂಟ್ಸ್ಗಳು ಇದರಲ್ಲಿ ಬರ್ತದೆ. ಅದನ್ನು ನಾವು ಓಪನ್ ಇಂಟರ್ವಲ್ ಅಂತ ಹೇಳ್ತೇವೆ. ಸೊ ಓಪನ್ ಅಂತ ಹೇಳುವಾಗ ಈ ಬ್ರೇಸಸನ್ನು ಉಪಯೋಗಿಸ್ತಾರೆ. ಇಲ್ಲಿ ಓಪನ್ ಅಂತ ಹೇಳುವಾಗ ಇಲ್ಲಿ ಕೊಟ್ಟಿರುವಂತಹ ಎಂಡ್ ಪಾಯಿಂಟ್ಸ್ಗಳು ಆ ಸೆಟ್ಟಲ್ಲಿ ಬರುವುದಿಲ್ಲ. ಈಗ ಎಂಡ್ ಪಾಯಿಂಟ್ಸ್ ಆರ್ ನಾಟ್ ಇನ್ಕ್ಲೂಡೆಡ್ ಅಂತ ಇದೆ, ಅಂದರೆ ಇದು -2 ಮತ್ತು 4 ಬರುವುದಿಲ್ಲ. ಅದನ್ನು ಬಿಟ್ಟು ಅದರ ಒಳಗಡೆ ಈಗ ಇಲ್ಲಿಂದ -2 ನಂತರ ಬರುವಂಥದ್ದು ಯಾವುದೆಲ್ಲ ಇದೆ, ಇಲ್ಲಿ -1.9 ಈ ರೀತಿ ಇಲ್ಲಿಂದ ಇಲ್ಲಿ ತನಕ, ಅಂದರೆ 4ರ ಮೊದಲಿಗೆ ಬರುವಂಥ ಎಲಿಮೆಂಟ್ಸ್ ಯಾವುದೆಲ್ಲ ಇದೆ ಅದೆಲ್ಲವೂ ಕೂಡ ಈ ಓಪನ್ ಇಂಟರ್ವಲಲ್ಲಿ ಇನ್ಕ್ಲೂಡ್ ಆಗ್ತದೆ. ಹಾಗೆ ನಂತರ ಬರುವಂಥದ್ದು ಎರಡನೇ ವಿಧ ಕ್ಲೋಸ್ಡ್ ಇಂಟರ್ವಲ್ ಅಂತೇಳಿ. ಸೊ ಈ ಓಪನ್ ಇಂಟರ್ವಲನ್ನು ನಾವು ಇಂಡಿಕೇಟ್ ಮಾಡಲಿಕ್ಕೆ ಬ್ರೇಸಸನ್ನು ಉಪಯೋಗಿಸ್ತೇವೆ. ಕ್ಲೋಸ್ಡ್ ಇಂಟರ್ವಲನ್ನು ನಾವು ಇಂಡಿಕೇಟ್ ಮಾಡಲಿಕ್ಕೆ ಸ್ಕ್ವೇರ್ ಬ್ರ್ಯಾಕೆಟ್ಸನ್ನು ಉಪಯೋಗಿಸ್ತೇವೆ. ಸೊ ಇಲ್ಲಿ ಕೂಡ ಇದನ್ನು ಕೂಡ ನಾವು ವಾಸ್ತವ ಸಂಖ್ಯೆಗಳು ಅಥವಾ ರಿಯಲ್ ನಂಬರ್ಸ್ನ ಸೆಟ್ಟನ್ನು ತೆಗೆದುಕೊಂಡು ಇದನ್ನು ಡಿಫೈನ್ ಮಾಡ್ತೇವೆ. ಸೊ ಎ ಬಿ ಬಿಲಾಂಗ್ಸ್ ಟು ಆರ್ ಅಂದರೆ ರಿಯಲ್ ನಂಬರ್ಸ್, ವಾಸ್ತವ ಸಂಖ್ಯೆಗಳು. ಹಾಗೆ ಇಲ್ಲಿ ಕೂಡ ಕಂಡೀಷನ್ ಏನು, ಎ ಇಸ್ ಲೆಸ್ ದೆನ್ ಬಿ ಆಗಿರಬೇಕು. ಆಮೇಲೆ ಸ್ಕ್ವೇರ್ ಬ್ರ್ಯಾಕೆಟ್ನ ಒಳಗಡೆ ಈ ರೀತಿಯ ಕಂಡೀಷನನ್ನು ತೆಗೆದುಕೊಳ್ಬೇಕು, ಎ ಲೆಸ್ ದೆನ್ ಆರ್ ಈಕ್ವಲ್ ಟು ಎಕ್ಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಬಿ. ಸೊ ನೀವಿಲ್ಲಿ ಗಮನಿಸ್ಬೋದು, ಓಪನ್ ಇಂಟರ್ವಲ್ ಅಂತ ಹೇಳುವಾಗ ಇಲ್ಲಿ ಈಕ್ವಲ್ ಸಿಂಬಲ್ ಇಲ್ಲ, ಕೇವಲ ಲೆಸ್ ದೆನ್ ಇದೆ. ಇಲ್ಲಿ ಕ್ಲೋಸ್ಡ್ ಇಂಟರ್ವಲ್ ಅಂತ ಹೇಳುವಾಗ ಏನಿದೆ, ಇಲ್ಲಿ ಈಕ್ವಲ್ ಸಿಂಬಲ್ ಇದೆ. ಹಾಗೆ ಇಲ್ಲಿ ನಾವು ಅದನ್ನು ಇಂಡಿಕೇಟ್ ಮಾಡಲಿಕ್ಕೆ ಸ್ಕ್ವೇರ್ ಬ್ರ್ಯಾಕೆಟನ್ನು ಉಪಯೋಗಿಸ್ತೇವೆ. ಅಂದರೆ ಇದರ ಅರ್ಥ ಏನು, ಕ್ಲೋಸ್ಡ್ ಇಂಟರ್ವಲ್ ಅಂತ ಹೇಳುವಾಗ ಎಂಡ್ ಪಾಯಿಂಟ್ಸನ್ನು ನಾವು ತೆಗೆದುಕೊಳ್ಬೇಕಾಗ್ತದೆ. ಈಗ ಓಪನ್ ಇಂಟರ್ವಲಲ್ಲಿ ನಾವು -2 ಮತ್ತು 4 ತೆಗೆದುಕೊಳ್ಳುವುದಿಲ್ಲ, ಅದರ ನಡುವೆ ಬರುವಂಥ ಎಲ್ಲ ಎಲಿಮೆಂಟ್ಸನ್ನು ತೆಗೆದುಕೊಳ್ತೇವೆ. ಆದರೆ ಕ್ಲೋಸ್ಡ್ ಇಂಟರ್ವಲ್ ಅಂತ ಹೇಳುವಾಗ ನಾವು ಆ ಎಂಡ್ ಪಾಯಿಂಟ್ಸನ್ನು ಕೂಡ ತೆಗೆದುಕೊಳ್ತೇವೆ. ಅಂದರೆ -2 ಮತ್ತು 4 ತೆಗೆದುಕೊಳ್ತೇವೆ, ಅದರ ಜೊತೆಗೆ ಅದರ ಒಳಗೆ ಬರುವಂಥ ಎಲ್ಲ ಎಲಿಮೆಂಟ್ಸನ್ನು ತೆಗೆದುಕೊಳ್ತೇವೆ, ಅಂದರೆ ಇಲ್ಲಿಂದ ಹಿಡಿದು ಇಲ್ಲಿ ತನಕ. ಸೊ ಇದನ್ನು ನಾವು ಕ್ಲೋಸ್ಡ್ ಇಂಟರ್ವಲ್ ಅಂತ ಹೇಳ್ತೇವೆ. ಸೊ ಇದು ಈ ಕ್ಲೋಸ್ಡ್ ಇಂಟರ್ವಲನ್ನು ಇಂಡಿಕೇಟ್ ಮಾಡಲಿಕ್ಕೆ 2,4 ಈ ರೀತಿಯಲ್ಲಿ ನಾವು ಬರೀತೇವೆ. ಅಂದರೆ 2 ಮತ್ತು 4 ಹಾಗೆ ಅದರ ಜೊತೆಗೆ ಅದರ ಒಳಗಡೆ ಬರುವಂಥ ಎಲ್ಲ ಎಲಿಮೆಂಟ್ಸ್ ಯಾವುದೆಲ್ಲ ಇದೆ, -1, 0, 1, 2, 3 ಅದೆಲ್ಲವೂ ಕೂಡ ಬರ್ತದೆ. ಆದರೆ ಓಪನ್ ಇಂಟರ್ವಲ್ ಅಂತ ಹೇಳುವಾಗ ಅದರಲ್ಲಿ -2 ಮತ್ತು 4 ಬರುವುದಿಲ್ಲ, ಅದು ಬಿಟ್ಟು ಅದರ ಒಳಗಡೆ ಇರುವಂಥ ಎಲಿಮೆಂಟ್ಸ್ ಮಾತ್ರ ಬರ್ತದೆ. ಅಂದರೆ -1, 0, 1, 2 ಈ ರೀತಿಯಲ್ಲಿ. ಸೊ ಈ ರೀತಿಯಲ್ಲಿ ಅದನ್ನು ನಾವು ಬರೀಬೋದು, -2, 4. ನಂತರ ಈ ಕ್ಲೋಸ್ಡ್ ಇಂಟರ್ವಲ್ ಏನಿದೆ, ಈ ಕ್ಲೋಸ್ಡ್ ಇಂಟರ್ವಲಲ್ಲಿ ನಾವು ಪುನಃ 2 ವಿಧಗಳನ್ನು ನೋಡ್ಬೋದು. ಅದು ಯಾವುದೆಲ್ಲ ಅಂತ ನೋಡುವ. ಸೊ ಇಂಟರ್ವಲ್ಸ್ ಕ್ಲೋಸ್ಡ್ ಎಟ್ ಒನ್ ಎಂಡ್ ಆ್ಯಂಡ್ ಓಪನ್ ಎಟ್ ಅದರ್ ಎಂಡ್ ಅಂತೇಳಿ. ಅಂದರೆ ಇಲ್ಲಿ ಈಗ ನೀವು ಗಮನಿಸಿದರೆ ಒಂದು ಕಡೆ ಕ್ಲೋಸ್ಡ್ ಇಂಟರ್ವಲ್ ಆಗಿದೆ, ಹಾಗೆ ಇನ್ನೊಂದು ಕಡೆ ಓಪನ್ ಇಂಟರ್ವಲ್ ಆಗಿದೆ. ಅಂದರೆ ಎ ಲೆಸ್ ದೆನ್ ಆರ್ ಈಕ್ವಲ್ ಟು ಎಕ್ಸ್ ಇದೆ, ಲೆಸ್ ದೆನ್ ಬಿ ಇದೆ. ಸೊ ಈಕ್ವಲ್ ಬಂದಾಗ ಏನರ್ಥ, ಕ್ಲೋಸ್ಡ್ ಇಂಟರ್ವಲ್ ಅಂತ ಅರ್ಥ. ಕೇವಲ ಲೆಸ್ ದೆನ್ ಮಾತ್ರ ಇದ್ದರೆ ಆಗ ಅದನ್ನು ನಾವು ಓಪನ್ ಇಂಟರ್ವಲ್ ಅಂತ ಹೇಳ್ತೇವೆ. ಸೊ ಇಲ್ಲಿ ನೀವು ನೋಡಿದರೆ ಇದು ಕ್ಲೋಸ್ಡ್ ಇಂಟರ್ವಲ್ ಆಗಿದೆ, ಹಾಗೆ ಇದು ಓಪನ್ ಇಂಟರ್ವಲ್ ಆಗಿದೆ. ಓಪನ್ ಇಂಟರ್ವಲ್ ಅಂತ ಹೇಳುವಾಗ ಅಲ್ಲಿ ಎಂಡ್ ಪಾಯಿಂಟ್ಸ್ ಬರುವುದಿಲ್ಲ. ಕ್ಲೋಸ್ಡ್ ಇಂಟರ್ವಲ್ ಅಂತ ಹೇಳುವಾಗ ಎಂಡ್ ಪಾಯಿಂಟ್ಸ್ ಬರ್ತದೆ, ಅಂದರೆ ಇನ್ಕ್ಲೂಡಿಂಗ್ ಎ ಇಲ್ಲಿ ಎಂಡ್ ಪಾಯಿಂಟ್ಸ್ ಬರುವುದಿಲ್ಲ. ಸೊ ಎಕ್ಸ್ಕ್ಲೂಡಿಂಗ್ ಬಿ.
ಸೊ ಇನ್ಕ್ಲೂಡಿಂಗ್ ಎ ಬಟ್ ಎಕ್ಸ್ಕ್ಲೂಡಿಂಗ್ ಬಿ ಅಂತ ಇದೆ. ಸೊ ಉದಾಹರಣೆಯ ಮೂಲಕ ನೋಡುವ. ಈಗ 3 3 ಲೆಸ್ ದೆನ್ ಆರ್ ಈಕ್ವಲ್ ಟು ಎಕ್ಸ್ ಲೆಸ್ ದೆನ್ 5 ಅಂತ ಇದೆ. ಸೊ ಇಲ್ಲಿ ಈಗ ನೀವು ತೆಗೆದುಕೊಂಡ್ರೆ ಯಾವುದೆಲ್ಲ ಎಲಿಮೆಂಟ್ಸ್ ಬರ್ತದೆ? ಸೊ 3 ಲೆಸ್ ದೆನ್ ಆರ್ ಈಕ್ವಲ್ ಟು ಎಕ್ಸ್ ಇದೆ, ಅಂದರೆ 3 ಕೂಡ ಇನ್ಕ್ಲೂಡ್ ಆಗ್ತದೆ. ಸೊ 3 ಹಾಗೆ 3ಯ ನಂತರ ಬರುವಂಥ ಎಲ್ಲ ಎಲಿಮೆಂಟ್ಸ್ ಎಲ್ಲಿ ತನಕ? ಲೆಸ್ ದೆನ್ 5 ಅಂತ ಇದೆ, ಅಂದರೆ 5 ಬರುವುದಿಲ್ಲ. 5ನ ಮೊದಲಿಗೆ ಬರುವಂಥದ್ದು 4.9 4.8 ಅದೆಲ್ಲ ಎಲಿಮೆಂಟ್ಸ್ ಇದರಲ್ಲಿ ಬರ್ತದೆ. 5 ಇನ್ಕ್ಲೂಡ್ ಆಗೋದಿಲ್ಲ, ಯಾಕೆಂದರೆ ಎಕ್ಸ್ಕ್ಲೂಡಿಂಗ್ ಬಿ ಅಂತ ಇದೆ. ಅಥವಾ ಇಲ್ಲಿ ನೀವು ಗಮನಿಸಿದರೆ ಇಲ್ಲಿ ಏನಿದೆ? ಕೇವಲ ಲೆಸ್ ದೆನ್ ಇದೆ. ಅಥವಾ ಇಲ್ಲಿ ನೀವು ಈ ಚಿಹ್ನೆಯನ್ನು ಗಮನಿಸಿದರೆ ಇದು ಕ್ಲೋಸ್ಡ್ ಇದೆ. ಕ್ಲೋಸ್ಡ್ ಇದ್ದಾಗ ಏನರ್ಥ? ಆ ಎಂಡ್ ಪಾಯಿಂಟ್ಸ್ ಕೂಡ ಇನ್ಕ್ಲೂಡ್ ಆಗ್ತದೆ ಅಂತ ಅರ್ಥ. ಓಪನ್ ಇದೆ ಇದು, ಅಂದರೆ ಇಲ್ಲಿ ಬ್ರೇಸಸ್ ಇದೆ, ಅಂದರೆ ಈ ಪಾಯಿಂಟ್ಸ್ ಇನ್ಕ್ಲೂಡ್ ಆಗೋದಿಲ್ಲ. ಸೊ ಇದನ್ನು ನಾವು ಈ ರೀತಿಯಲ್ಲಿ ಬರೀಬೋದು. 3 ಸ್ಕ್ವೇರ್ ಬ್ರ್ಯಾಕೆಟ್ ಹಾಕಿ 3, 5 ಹಾಗೆ ಇಲ್ಲಿ ಏನನ್ನು ಬರೀಬೇಕು? ಇಲ್ಲಿ ಬ್ರೇಸಸನ್ನು ಬರೀಬೇಕು. ಇಲ್ಲಿ ಸ್ಕ್ವೇರ್ ಬ್ರ್ಯಾಕೆಟನ್ನು ಬರೆಯುವಾಗಿಲ್ಲ, ಯಾಕೆಂದರೆ 5 ಇಲ್ಲಿ ಇನ್ಕ್ಲೂಡ್ ಆಗಿಲ್ಲ. ಸೊ ಬ್ರೇಸಸ್. ನಂತರ ಓಪನ್ ಇಂಟರ್ವಲ್ ಫ್ರಮ್ ಎ ಟು ಬಿ ಇನ್ಕ್ಲೂಡಿಂಗ್ ಬಿ ಬಟ್ ಎಕ್ಸ್ಕ್ಲೂಡಿಂಗ್ ಎ, ಅಂದರೆ ಆಚೀಚೆ ಮಾಡಿ ಬರೆದಾಗ ಇಲ್ಲಿ ಈಕ್ವಲ್ ಇರ್ತದೆ, ಇಲ್ಲಿ ಈಕ್ವಲ್ ಇರೋದಿಲ್ಲ. ಇಲ್ಲಿ ನೀವು ಗಮನಿಸ್ಬೋದು ಎ ಲೆಸ್ ದೆನ್ ಎಕ್ಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಬಿ ಅಂತ ಇದೆ, ಅಂದರೆ ಬಿ ಇನ್ಕ್ಲೂಡ್ ಆಗಿದೆ ಬಟ್ ಎ ಎನ್ನುವಂಥ ಎಂಡ್ ಪಾಯಿಂಟ್ ಇನ್ಕ್ಲೂಡ್ ಆಗಿಲ್ಲ. ಇನ್ಕ್ಲೂಡ್ ಆಗಿಲ್ಲ ಅಂತ ಆದರೆ ನಾವೇನೇ ಹೇಳ್ತೀವಿ? ಅದನ್ನು ಓಪನ್ ಅಂತ ಹೇಳ್ತೇವೆ. ಇನ್ಕ್ಲೂಡ್ ಆಗಿದೆ ಅಂದರೆ ಕ್ಲೋಸ್ಡ್ ಅಂತ ಹೇಳ್ತೇವೆ. ಸೊ ಎಕ್ಸ್ಕ್ಲೂಡಿಂಗ್ ಎ ಇನ್ಕ್ಲೂಡ್ ಆಗಿಲ್ಲ, ಹಾಗೆ ಇನ್ಕ್ಲೂಡ್ ಯಾವುದಾಗಿದೆ? ಬಿ ಇಲ್ಲಿ ಇನ್ಕ್ಲೂಡ್ ಆಗಿದೆ. ಸೊ ಇಲ್ಲಿ ನೀವು ನೋಡ್ಬೋದು 3 ಲೆಸ್ ದೆನ್ ಎಕ್ಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 5, ಅಂದರೆ 3 ಇನ್ಕ್ಲೂಡ್ ಆಗಿಲ್ಲ. 3ಯ ನಂತರ ಬರುವಂಥದ್ದೆಲ್ಲ ಇನ್ಕ್ಲೂಡ್ ಆಗಿದೆ. 3.1 3.2 ಅದೆಲ್ಲವೂ ಕೂಡ ನಾವು ಸೆಟ್ಟಲ್ಲಿ ತೆಗೆದುಕೊಳ್ಬೋದು. ಹಾಗೆ ಎಲ್ಲಿ ತನಕ? ಲೆಸ್ ದೆನ್ ಆರ್ ಈಕ್ವಲ್ ಟು 5 ತನಕ ನಾವು ತೆಗೆದುಕೊಳ್ಬೋದು, ಅಂದರೆ 5 ಇನ್ಕ್ಲೂಡ್ ಆಗಿದೆ. ಸೊ ಇದನ್ನು ಹೀಗೆ ಬರೀಬೋದು 3, 5 ಸ್ಕ್ವೇರ್ ಬ್ರ್ಯಾಕೆಟ್. ಸೊ ಇಲ್ಲಿ ಓಪನ್ ಇಂಟರ್ವಲ್ ಆಗ್ತದೆ, ಇಲ್ಲಿ ಕ್ಲೋಸ್ಡ್ ಇಂಟರ್ವಲ್ ಆಗ್ತದೆ. ಒಂದು ವೇಳೆ 2 ಇನ್ಕ್ಲೂಡ್ ಆದರೆ ನಾವು ಹೇಗೆ ಬರೀತೇವೆ? 2 ಇನ್ಕ್ಲೂಡ್ ಆದರೆ 3, 5 ಅನ್ನು ಸ್ಕ್ವೇರ್ ಬ್ರ್ಯಾಕೆಟಲ್ಲಿ ಬರೀತೇವೆ. ಹಾಗೆ 2 ಕೂಡ ಇನ್ಕ್ಲೂಡ್ ಆಗಿಲ್ಲ, ಕೇವಲ ಅದರ ನಡುವೆ ಇರುವಂಥ ಎಲಿಮೆಂಟ್ಸ್ ಮಾತ್ರ ಬೇಕು ಅಂತಾದರೆ ಆಗ ನಾವು ಅದನ್ನು ಓಪನ್ ಇಂಟರ್ವಲ್ ಅಂತ ಹೇಳ್ತೇವೆ, ಹೀಗೆ ಬರೀತೇವೆ. ಸೊ ಒಂದು ಮಾತ್ರ ಓಪನ್ ಇದೆ, ಹಾಗೆ ಒಂದು ಮಾತ್ರ ಇನ್ಕ್ಲೂಡ್ ಆಗಿದೆ ಅಂದರೆ ಏನರ್ಥ? ಇಲ್ಲಿ ಇದು ಓಪನ್ ಇಂಟರ್ವಲ್, ಹಾಗೆ ಇದು ಕ್ಲೋಸ್ಡ್ ಇಂಟರ್ವಲ್. ಇದು ಇನ್ಕ್ಲೂಡ್ ಆಗಿದೆ ಬಟ್ ಇದು ಇನ್ಕ್ಲೂಡ್ ಆಗಿಲ್ಲ ಅಂತ ಅರ್ಥ. ಸೊ ಈ ರೀತಿಯಲ್ಲಿ ಅದರಲ್ಲಿ ಬೇರೆ ಬೇರೆ ರೀತಿಯ ವಿಧಗಳನ್ನು ನೋಡ್ಬೋದು. ಹಾಗೆ ನಂತರ ಬರುವಂಥ ಕಾನ್ಸೆಪ್ಟ್ ಪವರ್ ಸೆಟ್. ಪವರ್ ಸೆಟ್ ಅಂದರೆ ಏನು ಅಂತೇಳಿ. ಸೊ ಈ ಪವರ್ ಸೆಟ್ಟನ್ನು ಸಬ್ಸೆಟ್ಗೆ ಹೊಂದಿಕೊಂಡು ಡಿಫೈನ್ ಮಾಡಿದ್ದಾರೆ. ಸೊ ಯಾವುದೇ ಒಂದು ನೀವು ಸೆಟ್ಟನ್ನು ತೆಗೆದುಕೊಂಡ್ರೆ, ಈಗ ಎನ್ ಆಫ್ ಪಿ ಆಫ್ ಎ ಅಂತ ನೀವು ತೆಗೆದುಕೊಂಡ್ರೆ ಅದರಲ್ಲಿ ನಮಗೆ ಯಾವಾಗಲೂ ಕೂಡ 2 to the power m ಪವರ್ ಸೆಟ್ ಇರ್ತದೆ. ಸೊ ಪವರ್ ಸೆಟ್ ಅಂತ ಹೇಳುವಾಗ ನಾವು ಅದರಲ್ಲಿ ಎಂಟಿ ಸೆಟ್ಟನ್ನು ಕೂಡ ತೆಗೆದುಕೊಳ್ತೇವೆ, ಯಾಕೆಂದರೆ ಇಟ್ ಈಸ್ ಅ ಸೆಟ್ ಆಫ್ ಆಲ್ ಸಬ್ಸೆಟ್ ಅಂತ ಇದೆ. ಹಾಗೆ ನಾವು ಹಿಂದಿನ ಪುಟದಲ್ಲಿ ಎಂಟಿ ಸೆಟ್ ಈಸ್ ಅ ಸಬ್ಸೆಟ್ ಆಫ್ ಎವ್ರಿ ಸೆಟ್ ಅಂತ ಕಲ್ತಿದ್ದೇವೆ. ಸೊ ಹಾಗಾಗಿ ಅದನ್ನು ಕೂಡ ನಾವು ತೆಗೆದುಕೊಳ್ತೇವೆ. ಆಮೇಲೆ ಪವರ್ ಸೆಟ್ಟನ್ನು ಡಿನೋಟ್ ಮಾಡಲಿಕ್ಕೆ ಪಿ ಆಫ್ ಎ ಎನ್ನುವಂಥ ಸಿಂಬಲನ್ನು ಉಪಯೋಗಿಸ್ತೇವೆ. ಪಿ ಅಂದರೆ ಪವರ್ ಸೆಟ್, ಹಾಗೆ ಎ ಅಂದರೆ ಸೆಟ್ಟಿನ ಹೆಸರು. ಈಗ ಹೇಗೆ ಇದನ್ನು ಬರೆಯುವುದು ಅಂತ ನೋಡುವ. ಸೊ ಎಯಲ್ಲಿ 2, 5, 8 ಎನ್ನುವಂಥ ಎಲಿಮೆಂಟ್ಸ್ ಇದೆ. ಸೊ ಇದರ ಪವರ್ ಸೆಟ್ಟನ್ನು ಡಿಫೈನ್ ಮಾಡಬೇಕಾದ್ರೆ ಮೊದಲಿಗೆ ಯಾವಾಗಲೂ ಕೂಡ ನೀವು ನಲ್ ಸೆಟ್ಟನ್ನು ಬರೀಬೇಕು, ಅಂದರೆ ಇದನ್ನು ಬರೀಲೇಬೇಕು ಪ್ರತಿಯೊಂದರಲ್ಲೂ ಕೂಡ. ನಂತರ ಅದರಲ್ಲಿರುವಂಥ ಎಲಿಮೆಂಟ್ಸನ್ನು ಇಂಡಿವಿಜುವಲ್ ಆಗಿ ಬರೀತಾ ಹೋಗಿ. ಇಲ್ಲಿ 2, 5, 8 2, 5, 8 3 ಎಲಿಮೆಂಟ್ಸ್ ಆದರೆ ಸೊ 2, 5, 8 ವಿದಿನ್ ದ ಫ್ಲವರ್ ಬ್ರ್ಯಾಕೆಟ್ನ ಒಳಗಡೆ ಬರಿಬೇಕು. ನಂತರ 2 ಎಲಿಮೆಂಟ್ಸನ್ನು ತೆಗೆದುಕೊಂಡು ಬರಿಬೇಕು. 2, 5 ಹಾಗೆ 5, 8 ಹಾಗೆ 2, 8. ಆಮೇಲೆ 3 ಎಲಿಮೆಂಟ್ಸನ್ನು ತೆಗೆದು ಬರಿಬೇಕು 2, 5, 8. ಸೊ ಇದನ್ನು ನಾವು ಪವರ್ ಸೆಟ್ ಅಂತ ಹೇಳ್ತೇವೆ. ಸೊ ಒಟ್ಟಿಗೆ ಇಲ್ಲಿ ಎಷ್ಟು ಎಲಿಮೆಂಟ್ಸ್ ಇದೆ? 1, 2, 3, 4, 5, 6, 7, 8 ಎಲಿಮೆಂಟ್ಸ್ ಇದೆ. 8 ಅಂದರೆ ಇಲ್ಲಿಗ ಎ ಸೆಟ್ಟಲ್ಲಿ ಎಷ್ಟು ಎಲಿಮೆಂಟ್ಸ್ ಇದೆ? ಎ ಸೆಟ್ಟಲ್ಲಿ 3 ಎಲಿಮೆಂಟ್ಸ್ ಇದೆ. ಸೊ 2 to the power m ಅಂದರೆ 2 to the power 3. 2 to the power 3 ಅಂದರೆ ಎಷ್ಟಾಗ್ತದೆ? 2 ಗುಣಿಸು 2 ಗುಣಿಸು 2 ಅಂದರೆ 8. ಸೊ ಯಾವಾಗಲೂ ಕೂಡ ಈ ರೀತಿ ಇದ್ದಾಗ 3 ಅಂದರೆ ಈ ಸೆಟ್ಟಲ್ಲಿರುವಂಥ ಎಲಿಮೆಂಟ್ಸ್ ಒಟ್ಟಿಗೆ ನಮಗೆ ಪವರ್ ಸೆಟ್ಟಲ್ಲಿ ಎಷ್ಟು ಎಲಿಮೆಂಟ್ಸ್ಗಳು ಸಿಗ್ತದೆ? 2 to the power m ಎಲಿಮೆಂಟ್ಸ್ಗಳು ಸಿಗ್ತದೆ. m ಅಂದರೆ ಇಲ್ಲಿ ಸೆಟ್ಟಲ್ಲಿರುವಂಥ ಎಲಿಮೆಂಟ್ಸ್. ಸೊ ಈ ಉದಾಹರಣೆಯಲ್ಲಿ 3 ಎಲಿಮೆಂಟ್ಸ್ ಇರೋದ್ರಿಂದ 2 to the power 3 ಅಂದರೆ ಒಟ್ಟಿಗೆ 8 ಎಲಿಮೆಂಟ್ಸ್ಗಳು ನಮಗೆ ಸಿಗ್ತದೆ. ಸೊ ಇಲ್ಲಿ ನೀವು ನೋಡ್ಬೋದು 2 to the power 3 ಅಂದರೆ 8. ಹಾಗೆ ಇಲ್ಲಿ ಎರಡನೇ ಉದಾಹರಣೆ 7,1 ಅಂತ ಇದೆ. ಅಂದರೆ ಇಲ್ಲಿ ಎಷ್ಟು ಎಲಿಮೆಂಟ್ಸ್ಗಳು ಸಿಗ್ತದೆ ಪವರ್ ಸೆಟ್ಟಲ್ಲಿ? ನಂಬರ್ ಆಫ್ ಎಲಿಮೆಂಟ್ಸ್ 2. ಸೊ 2 to the power 2 ಅಂದರೆ 2 into 2 ಅಂದರೆ 4 ಎಲಿಮೆಂಟ್ಸ್ಗಳು ಪವರ್ ಸೆಟ್ಟಲ್ಲಿ ಇರ್ತದೆ. ಸೊ ಇದರ ಪವರ್ ಸೆಟ್ಟನ್ನು ಹೇಗೆ ಬರೀತೀರಾ? ಮೊದಲಿಗೆ ನೀವು ನಲ್ ಸೆಟ್ಟನ್ನು ಬರೀಬೇಕು. ನಂತರ
ಇಂಡಿವಿಜುವಲ್ ಆಗಿರುವಂಥ ಎಲಿಮೆಂಟ್ಸನ್ನು ತೆಗೆದುಕೊಳ್ಬೇಕು. ಪ್ರತಿ ಎಲಿಮೆಂಟ್ಸನ್ನ ಫ್ಲವರ್ ಬ್ರ್ಯಾಕೆಟಲ್ಲಿ ಬರಿಬೇಕು. ಸೊ 7 1 ಹಾಗೆ ನಂತರ ಎರಡೆರಡು ಎಲಿಮೆಂಟ್ಸ್ 7 1 ಪುನಃ 1 7 ಅಂತ ಬರೀಲಿಕ್ಕಿಲ್ಲ. 7 1 ಅಂತ ಬರೆದ ಮೇಲೆ ಪುನಃ 1 7 ಅಂತ ಬರೀಲಿಕ್ಕಿಲ್ಲ, ಯಾಕೆಂದರೆ ಅದು ಒಂದೇ ಎಲಿಮೆಂಟ್ಸ್ ಆಗ್ತದೆ. ಸೊ ಅದನ್ನು ಪುನಃ ಬರೀಲಿಕ್ಕಿಲ್ಲ. ಸೊ ಇಲ್ಲಿ ಕೂಡ 4 ಎಲಿಮೆಂಟ್ಸ್ ಇದೆ. ಸೊ ಈ ರೀತಿಯಲ್ಲಿ ನಾವು ಯಾವುದೇ ಸೆಟ್ ಇದು ಪವರ್ ಸೆಟ್ಟನ್ನು ಕಂಡುಹಿಡಿಬೋದು. ಹಾಗೆ ಪವರ್ ಸೆಟ್ಟಲ್ಲಿ ಒಟ್ಟಾಗಿ ಎಷ್ಟು ಎಲಿಮೆಂಟ್ಸ್ ಇರ್ತದೆ? 2 to the power m ಎಲಿಮೆಂಟ್ಸ್ ಇರ್ತದೆ. m ಅಂದರೆ ಇಲ್ಲಿ ಆ ಸೆಟ್ಟಲ್ಲಿರುವಂಥ ಎಲಿಮೆಂಟ್ಸ್. ನಂತರ ಬರುವಂಥದ್ದು ಯೂನಿವರ್ಸಲ್ ಸೆಟ್. ಸೊ ಯೂನಿವರ್ಸಲ್ ಸೆಟ್ ಎನ್ನುವಂಥದ್ದು ಇದೊಂದು ತುಂಬಾ ದೊಡ್ಡ ಸೆಟ್, ಅಂದರೆ ಬೇಸಿಕ್ ಸೆಟ್ ವಿತ್ ಎಲಿಮೆಂಟ್ಸ್ ಆ್ಯಂಡ್ ಸಬ್ಸೆಟ್. ಈ ಯೂನಿವರ್ಸಲ್ ಸೆಟ್ಟಲ್ಲಿ ಸಬ್ಸೆಟ್ ಇರ್ಬೋದು, ಎಲ್ಲ ಎಲಿಮೆಂಟ್ಸ್ ಇರ್ಬೋದು, ತುಂಬಾ ಲಾರ್ಜ್ ಕ್ವಾಂಟಿಟಿಯಲ್ಲಿ ಎಲಿಮೆಂಟ್ಸ್ಗಳು ಇರ್ತದೆ. ಹಾಗೆ ಈ ಯೂನಿವರ್ಸಲ್ ಸೆಟ್ಟನ್ನು ನಾವು ಡಿನೋಟ್ ಮಾಡಲಿಕ್ಕೆ ಕ್ಯಾಪಿಟಲ್ ಯು ಎನ್ನುವಂಥ ಅಕ್ಷರವನ್ನು ಉಪಯೋಗಿಸ್ತೇವೆ. ಹಾಗೆ ಅದರಲ್ಲಿ ಬರುವಂಥ ಸಬ್ಸೆಟ್ ಯಾವುದೆಲ್ಲ ಇದೆ ಅದನ್ನು ಡಿನೋಟ್ ಮಾಡಲಿಕ್ಕೆ ನಾವು ಕ್ಯಾಪಿಟಲ್ ಲೆಟರ್ಸನ್ನು ಉಪಯೋಗಿಸ್ತೇವೆ, ಎ ಬಿ ಸಿ ಈ ಥರ. ಈಗ ಉದಾಹರಣೆಗೆ ಇಲ್ಲಿ ನೀವು ನೋಡ್ಬೋದು, ಯು ಅಂದರೆ ಇದನ್ನು ಯೂನಿವರ್ಸಲ್ ಸೆಟ್ ಅಂತ ಯು ಅಂತ ಕೊಟ್ಟಿದ್ದಾರೆ, ಅಂದರೆ ಇದೊಂದು ಯೂನಿವರ್ಸಲ್ ಸೆಟ್. ಹಾಗೆ ಎ ಬಿ ಎನ್ನುವಂಥದ್ದು ಇದು ಸಬ್ಸೆಟ್. ಯಾವುದರದ್ದು ಸಬ್ಸೆಟ್? ಇದರ ಸಬ್ಸೆಟ್ 2 ಮತ್ತು 3 ಈ ಇದರಲ್ಲಿ ಇದೆ. ಯು ಎನ್ನುವಂಥ ಸೆಟ್ಟಲ್ಲಿ ಇದೆ, 2 ಇದೆ ಹಾಗೆ 3 ಇದೆ. ಹಾಗಾಗಿ ನಾವೇನು ಹೇಳ್ಬೋದು? ಎ ಇಸ್ ಅ ಸಬ್ಸೆಟ್ ಆಫ್ ಯು ಅಂತ ಹೇಳ್ಬೋದು. ಹಾಗೆ ಬಿ ಅನ್ನು ನೀವು ತೆಗೆದುಕೊಂಡ್ರೆ 1 3 5 1 ಇದೆ, 3 ಇದೆ, 5 ಇದೆ. ಸೊ ಆಲ್ ದ ಎಲಿಮೆಂಟ್ಸ್ ಆಫ್ ಬಿ ಸೆಟ್ ಆರ್ ಇನ್ ಯು. ಸೊ ಬಿ ಇಸ್ ಅ ಸಬ್ಸೆಟ್ ಆಫ್ ಯು ಅಂತ ಹೇಳ್ಬೋದು. ಸೊ ಈ ಇದೆರಡೂ ಕೂಡ ಸಬ್ಸೆಟ್. ಇದರಲ್ಲಿರುವಂಥ ಎಲ್ಲ ಎಲಿಮೆಂಟ್ಸ್ ಇದರಲ್ಲಿ ಇದೆ. ಹಾಗಾಗಿ ನಾವು ಯು ಅನ್ನು ಏನು ಹೇಳ್ತೇವೆ? ಯೂನಿವರ್ಸಲ್ ಸೆಟ್ ಅಂತ ಹೇಳ್ತೇವೆ, ಅಂದರೆ ಬೇಸಿಕ್ ಸೆಟ್, ಎಲ್ಲ ಆಪರೇಷನ್ಸನ್ನು ಪರ್ಫಾರ್ಮ್ ಮಾಡಲಿಕ್ಕೆ ಉಪಯೋಗಿಸುವಂಥದ್ದು. ಇದಕ್ಕೆ ಉದಾಹರಣೆಯಾಗಿ ನಾವು ರಿಯಲ್ ನಂಬರ್ ಅಥವಾ ವಾಸ್ತವ ಸಂಖ್ಯೆಗಳನ್ನು ತೆಗೆದುಕೊಳ್ಬೋದು. ಆರ್ ಎನ್ನುವಂಥದ್ದು ಯಾವಾಗಲೂ ಕೂಡ ಯೂನಿವರ್ಸಲ್ ಸೆಟ್ ಆಗ್ತದೆ. ಯಾಕೆ ಅಂದರೆ ಅದರಲ್ಲಿ ಎಲ್ಲ ಥರದ ಎಲಿಮೆಂಟ್ಸ್ ಬರ್ತದೆ. ಯಾವುದೆಲ್ಲ? ನ್ಯಾಚುರಲ್ ನಂಬರ್ಸ್ ಆಗಿರ್ಬೋದು, ಸ್ವಾಭಾವಿಕ ಸಂಖ್ಯೆಗಳು, ಹಾಗೆ ಪೂರ್ಣಾಂಕಗಳು ಅಂದರೆ ಇಂಟೀಜರ್ ಆಗಿರ್ಬೋದು, ಝೆಡ್, ಹಾಗೆ ರ್ಯಾಷನಲ್ ನಂಬರ್ಸ್ ಭಾಗಲಬ್ಧ ಸಂಖ್ಯೆಗಳು, ಹಾಗೆ ಇರ್ರ್ಯಾಷನಲ್ ನಂಬರ್ಸ್. ಸೊ ಇದೆಲ್ಲವೂ ಕೂಡ ರಿಯಲ್ ನಂಬರ್ಸಲ್ಲಿ ಬರ್ತದೆ. ಸೊ ಇದೆಲ್ಲವೂ ಕೂಡ ರಿಯಲ್ ನಂಬರ್ನ ಸಬ್ಸೆಟ್ ಆಗಿದೆ. ಆದ್ದರಿಂದ ನಾವು ರಿಯಲ್ ನಂಬರ್ ಅಥವಾ ವಾಸ್ತವ ಸಂಖ್ಯೆಗಳ ಗಣ ಏನಿದೆ ಅದನ್ನು ನಾವು ಯೂನಿವರ್ಸಲ್ ಸೆಟ್ ಅಂತ ಹೇಳ್ತೇವೆ. ಸೊ ಇದು ಎಕ್ಸಸೈಸ್ 1.3ಯ ಇಂಟ್ರೊಡಕ್ಷನ್ ಪಾರ್ಟ್ನ ಬಗ್ಗೆ. ಸೊ ಇದರಲ್ಲಿರುವಂಥ ಎಲ್ಲ ಕಾನ್ಸೆಪ್ಟನ್ನು ನೀವು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ನಿಮಗೆ ಎಕ್ಸಸೈಸ್ 1.3ಯ ಪ್ರಶ್ನೆಗಳಿಗೆ ಸುಲಭವಾಗಿ ಉತ್ತರಿಸಲಿಕ್ಕೆ ಆಗ್ತದೆ. ಥ್ಯಾಂಕ್ ಯು.